ಮಜ ಭಾರತ. ಹಸ್ತಿರೋ ಹುಲಿ ಮುಂದೆ ಹಸಿ ಮಾಂಸ ಇಟ್ರು ಅದ್ ತಿಂದೇ ಇರ್ಬೋದು, ಆದ್ರೆ ಬೇಕು ಅಂತ ಅನ್ನಿಸ್ದಾಗ ಗಂಡ ಸಿಗ್ಲಿಲ್ಲ ಅಂದ್ರೆ ಇರೋಕ್ಕಾಗಲ್ಲಪ್ಪ. ಅಪಾರ್ಥ ಮಾಡ್ಕೋಬೇಡಿ, ನೋಡ್ಬೇಕು ಅಂತ ಅನ್ನಿಸ್ದಾಗ ಗಂಡ ಸಿಗ್ಲಿಲ್ಲ ಅಂದ್ರೆ ಇರೋಕ್ಕಾಗಲ್ಲ ಅಂತಂದೆ. ನಿಮ್ಗೊಂದು ವಿಷಯ ಗೊತ್ತಾ, ನನ್ ಗಂಡ ನನ್ ಮೊಬೈಲ್ ತರಾನೇ ಯಾವಾಗ್ಲೂ ನನ್ ಜೊತೆಗೇ ಇರ್ಬೇಕು. ಎಲ್ಲಿದ್ದೀರಿ? ನಿಮ್ಮನ್ನ ನೋಡ್ದೆ ಇರೋಕ್ಕಾಗ್ತಿಲ್ಲಪ್ಪ, ಬನ್ನಿಪ್ಪ ಪ್ಲೀಸ್. ಕೃಷ್ಣ ನೀನು ಬೇಗ ಬಂದು ಸ್ವರ್ಗ ದಾರಿ ತೋರಿಸು, ಕೃಷ್ಣ ನೀನು ಬೇಗ ಬಂದು ಸ್ವರ್ಗ ದಾರಿ ತೋರಿಸು, ತೋರಿಸು ತೋರಿಸು. ನಾನ್ ಕರ್ದಿದ್ ಯಾರನ್ನ? ನಿಮ್ ಗಂಡನ್ನ. ನೀ ನನ್ ಗಂಡನಾ? ಅಲ್ಲ. ನಾನ್ ನನ್ ಗಂಡನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀನ್ ಬಂದ್ರೆ ನೋಡೋರು ತಪ್ಪು ತಿಳ್ಕೊಳ್ವಿಲ್ಲ ನಾಯಿ. ಯಾಕೆ ತಿಳ್ಕೊತಾರೆ ಬಿಡಿ ಮೇಡಮ್, ನಿಮ್ ಗಂಡನಿಗಿಂತ ಸುಂದರ, ಅತಿ ಸುಂದರ ಅನ್ಕೋತಾರೆ. ಅಲ್ಲ ನಮ್ ತೆರಿಗೆಗೆ ಏನ್ ಬುದ್ಧಿ ಇಲ್ವಾ? ಈ ಟೂ ವೀಲರ್ಗೂ ಈ ಟಿಪ್ಪರ್ ಲಾರಿಗೂ ಮ್ಯಾಚ್ ಆಗಲ್ಲ ಅಂತ ಗೊತ್ತಾಗಲ್ವಾ? ಹಲೋ, ನೀವು ಓಕೆ ಅಂದ್ರು ನಿಮ್ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕಲ್ಲ. ಅಲ್ಲ ಈ ಸುಡುಗಾಡು ಮನೆಯಲ್ಲಿ ನನ್ನ ಸಾಮಾನು ಇಟ್ಟಿರ್ತಾವ, ಸಾಮಾನು ಕಾಣಲ್ವಲ್ಲ? ಏನ? ಅಡುಗೆ ಸಾಮಾನು, ನೀರಿಗೆ ಇದ್ದಿರ್ತಾವ, ಸಾಸಿವೆ ಇರುತ್ತೋ ಸಿಗರೇಟ್ ಇರುತ್ತೆ. ಆ ವಿಷಯ ಬಿಟ್ಟಾಕೋ, ಇವತ್ತೇನು ಸ್ಪೆಷಲ್ ಡೇ, ಸ್ಪೆಷಲ್ ಆಗಿ ಅಡ್ಗೆ ಮಾಡು ಅಂತ ಹೇಳಿದ್ದೆ, ಏನೇನ್ ಮಾಡ್ತಿದ್ಯಾ? ನಾನು ಮಾಡೋದೆಲ್ಲ ಸ್ಪೆಷಲ್, ಇವತ್ತೇನು ಸ್ಪೆಷಲ್ ಡೇ ಅದ ಹೇಳಿ. ಇವತ್ತು ನಮ್ಮ ಮಾವನ 6 ಕೋಟಿ ಆಸ್ತಿ ನನ್ ಗಂಡನ ಹೆಸರು ಟ್ರಾನ್ಸ್ಫರ್ ಆಗ್ತಿದೆ ಕಣೋ. ಇನ್ಮೇಲಿಂದ ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ, ಕೋಟಿಗೊಬ್ಬ ಕೋಟ್ಯಾಧಿಪತಿ. ಈ ದರಿದ್ರ ದುಡ್ಡು ಬಂದ್ರೆ ಹೆಂಗೆಲ್ಲ ಆಡ್ತಾರೆ ನೋಡ್ರಿ ಜನಗಳು. ಮೂಳೆ ಸಿಗ್ದಿರೋ ನಾಯಿ ನಾನ್ ನಾನ್ ವೆಜ್ ತಿನ್ನಲ್ಲ ಶ್ರಾವಣ ಅಂತಿತ್ತಂತೆ. ಅದ್ಯಾರು ಅರ್ಧ ರಾತ್ರಿ ಐಶ್ವರ್ಯ ಬಂದ್ರೆ ಹಿಡ್ಕಂದ್ರಂತೆ ಪಡೇನ. ಮೇಡಮ್ ಮಾರ್ಕೆಟ್ಗೆ ಹೋಗಿದ್ದು ಬರ್ತೀನಿ, ಹೊಸಿ ಮನೆ ತಾವು ಜೋಪಾನ ಹೋಗಿ ನಿಂತೀರಿ ಆಯ್ತಾ? ಯಾರಾದ್ರೂ ಬಂದು ಕಿರುಕುಳ ಕೊಟ್ರೆ ಲಬ 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 ಅಂತ ಬಂದು ಬೀದಿಲ್ ಬಾಯಿ ಬಡ್ಕೊಳ್ಳಿ. ಯಾಕೆಂದ್ರೆ ಇದು ಸಿಟಿ, ಒಳಗ್ ಬಂದು ಯಾರು ಕಾಪಾಡಲ್ಲ. ಈ ಹೊಟ್ಟೆ ಕಿಚ್ಚಿನ ನಾಯಿನರಿಗಳಿಗೆಲ್ಲ ನಮ್ಮನ್ ಕಂಡ್ರೆ ಹೊಟ್ಟೆ ಉರಿ, ಯಾಕಂದ್ರೆ ನಾವು ಚೆನ್ನಾಗಿದ್ದೀವಲ್ಲ ಅಂತ. ಏನಿದೆ, ಇವತ್ತು ನಮ್ಮ ಮಾವನ 6 ಕೋಟಿ ಆಸ್ತಿ ನನ್ನ ಗಂಡನ ಹೆಸರು ಟ್ರಾನ್ಸ್ಫರ್ ಆಗ್ತಿದೆ. ಇನ್ಮೇಲಿಂದ ನನ್ನ ಗಂಡ ಕೋಟ್ಯಾಧಿಪತಿ. ಅಯ್ಯೋ, ನನ್ನ ಗಂಡ ಕೋಟ್ಯಾಧಿಪತಿ ಆದ್ರೆ ನಾನ್ ಯಾಕೆ ಖುಷಿ ಪಡ್ಬೇಕು? ಗಂಡನೇ ದೇವ್ರು, ಅವನೇ ಸರ್ವಸ್ವ ಅಂತ ಅದೇ ಸೇಮ್ ಓಲ್ಡ್ ಡೈಲಾಗ್ ಹೊಡಿಯೋ ಹೆಣ್ಣು ನಾನಲ್ಲ. ನನ್ನ ಗಂಡ ಸತ್ಮೇಲೆ ಅವನ್ ಇಡೀ ಆಸ್ತಿ ನನ್ನದಾಗತ್ತೆ. ಅದಕ್ಕೋಸ್ಕರನೇ ಅವನ್ನ ಈ ಲೋಕದಿಂದ ಪರಲೋಕಕ್ಕೆ ಕಳ್ಸಕ್ಕೆ ಸುಪಾರಿ ಕೊಟ್ಟು ಬಂದಿದ್ದೀನಿ. ಅದಕ್ಕೆ ಈ ಸೆಲೆಬ್ರೇಷನ್. ಏನ್ ಹುಡುಕ್ತಿದ್ದೀರಾ? ಪ್ರತಿ ಸ್ಕಿಟ್ಟಲ್ಲೂ ನಾ ಹೇಳೋ ಡೈಲಾಗು ಪಂಚೆ ಆಗಲ್ಲ ಅಂತ ಬೈತಾ ಇರ್ತಾರೆ, ಅದಕ್ಕೆ ಪಂಚ್ ಹುಡುಕ್ತಾ ಇದ್ದೀನಿ. ಸಿಕ್ತಾ? ಇಲ್ಲ, ಸಿಗಲ್ಲ. ಸಿಕ್ತು, ಆದ್ರೂ ಪಂಚ್ ಆಗ್ಲಿಲ್ಲ. ಪಂಚ್ ಮಾಡ್ತೀನಿ. ನೆನಪೆ ನಿತ್ಯ ಮಲ್ಲಿಗೆ, ಕನಸು ಕೆಂಡ ಸಂಪಿಗೆ. ಈಗ ತಾನೇ ಡ್ಯಾನ್ಸ್ ಮಾಡಿ ಮೇಲಿನ ಉಸಿರು ಮೇಲೆ ಕೆಳಗಿನ ಉಸಿರು ಕೆಳಗಾಗಿದೆ, ಮತ್ತೆ ಡ್ಯಾನ್ಸ್ ಮಾಡೋ ಸೀನ್ ಇಲ್ಲ. ಸಾರಿ, ನಿಮಗೆ ಮದುವೆ ಆಗಿದೆಯಾ? ಆಗಿದೆ. ನಿಮ್ ಗಂಡನ ಹೆಸರೇನು? ಗಂಡನ ಹೆಸರಾಗಿಲ್ಲ, ಬಾಯಲ್ಲಿ ಹೇಳಕ್ಕಾಗಲ್ಲ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ, ಆ ನಾಯಿನ ಹಾಗೆ ಕರಿಯೋದು. ಹೆಸರು ಹೇಳಲ್ಲ ಅಂತೀರ, ಬೈತಿರಲ್ರಿ. ನಿಮಗೆ ಯಾಕ್ರಿ ಅದೆಲ್ಲ? ಬಂದ್ ಕೆಲ್ಸ ನೋಡ್ರಿ. ಅದು ಅಲ್ಲಿ ನೋವು. ಓ, ಕುತ್ಕೊಳ್ಳಿ. ಡಾಕ್ಟರ್ ವರ್ಮಾ ಅವರಿದಾರಾ? ಸಾರಿ, ಡಾಕ್ಟರ್ ವರ್ಮಾ ಅವ್ರಿಗೆ ಎಮರ್ಜೆನ್ಸಿ ಅಂತ ಮನೆಯಿಂದ ಕಾಲ್ ಬಂತು, ಅದಕ್ಕೆ ಹೋಗಿದ್ದಾರೆ. ಏನಾಯ್ತು? ಅವ್ರ ಮಗು ಉಗುರು ಕಚ್ತಾ ಇತ್ತು ಅಂತ ಹೇಳಿ ಅವ್ರ ಹೆಂಡತಿ ಕಲ್ ತಗೊಂಡು ಹಲ್ಲೆಲ್ಲ ಮುರಿದ್ಬಿಟ್ಟಿದ್ದಾರೆ, ನೋಡಕ್ ಹೋಗಿದ್ದಾರೆ. ಬೇರೆ ಡಾಕ್ಟರ್ ಇಲ್ವಾ? ಯಾಕಿಲ್ಲ, ಇದಾರಲ್ಲ ನಮ್ ಡಾಕ್ಟರ್ ವರ್ಮಾ, ಫೇಮಸ್ ದನ ಡಾಕ್ಟರ್. ನೀವೇನು ಹೆದರ್ಕೋಬೇಡಿ,
ಮಾಡಬೇಡಿ. ಅವ್ರು ಈಗ ತಾನೇ ಕರೆಸ್ಪಾಂಡೆನ್ಸ್ ಅಲ್ಲಿ ಡೆಂಟಿಸ್ಟ್ರಿ ಮುಗಿಸಿದ್ದಾರೆ. ನೀವು ಆರ್ ವೆರಿ ಲಕ್ಕಿ. ಯಾಕೆ? ನೀವೇ ಅವ್ರು ನೋಡ್ತಾ ಇರೋ ಫಸ್ಟ್ ಪೇಷಂಟ್. ಓಕೆ, ಕಂಗ್ರಾಟ್ಸ್. ನಾನು ಬೇರೆ ಡಾಕ್ಟರ್ ನೋಡ್ಕೋತೀನಿ. ನೆನಪೆ ನಿತ್ಯ ಮಲ್ಲಿಗೆ ಕನಸು ಕೆಂಡ ಸಂಪಿಗೆ ಎಷ್ಟು ಚಂದ ಶಿಕ್ಷೆ ಒಂದು ಸಣ್ಣ ತಪ್ಪಿಗೆ. ರೆಸ್ಟ್ ಮಾಡಿ, ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಡಾಕ್ಟರ್ ಮೇಡಮ್, ಅಲ್ಲಿ ತುಂಬಾ ನೋವ್ತಾ ಇದೆ. ನಾನು ಬೇರೆ ಡಾಕ್ಟರ್ ನೋಡ್ಕೋತೀನಿ. ಇವತ್ತು ಸಂಡೇ, ಬೇರೆ ಯಾವ ಡಾಕ್ಟರ್ ಸಿಗಲ್ಲ ತಾವು. ಡಾಕ್ಟರ್ ಡಾಕ್ಟರ್ ಕಂಗ್ರ್ಯಾಚುಲೇಷನ್ಸ್, ನಿಮ್ ಫಸ್ಟ್ ಪೇಷಂಟ್ ಬಂದಿದ್ದಾರೆ. ಡಾಕ್ಟರ್ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ರಿ. ಡಾಕ್ಟರ್ ನೀವು ಇದೀರಾ ಅಂತ ನಾ ಅವಾಗಲೇ ಹೇಳಾಗಿದೆ. ಸರಿ ಬರ್ತೀನಿ ನಡ್ರಿ. ಗುಡ್ ಮಾರ್ನಿಂಗ್. ನಾ ಗುಡ್ ಮಾರ್ನಿಂಗ್ ಕೇಳಿಲ್ಲ. ಐ ಆಮ್ ಲ್ಯಾಗ್ ಮಂಜ. ಐ ಆಮ್ ಮರ್ಮ, ಡೆಂಟಿಸ್ಟರು ಸಲಹೆ ಮಾಡುವ ನಂಬರ್ 1 ಡಾಕ್ಟರ್ ಮರ್ಮ. ಇಲ್ಲಿಗೆ ಬಂದಿದ್ದು ನನ್ನ ಕರ್ಮ. ಡಾಕ್ಟರ್ ಶರ್ಮಾ ಅವರು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೀವು ನಮ್ಮ ಆಸ್ಪತ್ರೆಗೆ ಖಾಯಂ ಗಿರಾಕಿ ಅಂತೆ. ಎಸ್ ಡಾಕ್ಟರ್. ಈಗೇನಾಗಿದೆ? ಅಲ್ಲಿ ನೋವು ಡಾಕ್ಟರ್. ಎಲ್ಲಿ ಡಾಕ್ಟರ್ ಇಲ್ಲಿ. ಕುರ 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 ಕುರ. ಗಾಬರಿ ಆಗ್ಬೇಡಿ. ಹೊರಗಡೆ ಹೋಗಿ ಲೈಟ್ ಕಂಬಕ್ಕೋ ಗಾಡಿ ಚಕ್ರಕ್ಕೋ ಸೂಸು ಮಾಡಿ ಬನ್ನಿ. ರಿಲ್ಯಾಕ್ಸ್ ಆಗ್ತೀರಾ? ಆಗಲ್ವಾ? ಬೇಡ ಬಿಡಿ. ಆ ಮಾಡಿ, ಊ ಮಾಡಿ, ಈ ಮಾಡಿ. ನೋಡಿ ಇಲ್ಲಿ ನರ್ಸಮ್ಮ. ಎಸ್ ಡಾಕ್ಟರ್. ಬರಮ್ಮ ಇಲ್ಲಿ. ಈ ಫೋಟೋನ ಪ್ರಿಂಟ್ ತೆಗೆದು ಜೆರಾಕ್ಸ್ ತಗೊಂಬ. ಹೋಗಮ್ಮ. ಆ ಮಾಡಿ, ಈ ಮಾಡಿ. ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನಾನು ಟ್ರೀಟ್ಮೆಂಟ್ಗೆ ರೆಡಿ ಮಾಡ್ತೀನಿ. ಅಷ್ಟರಲ್ಲಿ ನೀವು ಹಲ್ಲು ಎಷ್ಟಿದೆ ಅಂತ ಎಣಿಸ್ಕೊಂಬಿಡಿ. ಅಲ್ಲಿ ಎಣಿಸ್ಕೊಳ್ಳಿ ಅಂತ ನೀವು. ಎನ್ಸ್ಕೊಂಡ್ರೆ ಎಷ್ಟಿದಾವೆ? 34. ಬಾಯಲ್ಲಿದೆ ತಾನೆ? ಅದು ಪರವಾಗಿಲ್ಲ, ಎಲ್ಲಿದ್ರು ಕಿತ್ತು ಬಿಡ್ತೀನಿ. ಆ ಮಾಡಿ. ಇದೇನ್ ಬಾಯ ಬಚ್ಚಲ್ ಮನೇನ? ಥಿಯೇಟರ್ ಅಲ್ಲಿ ಎಲೆ ಅಡಿಕೆ ಹಾಕಿ ಉಗ್ದಿರೋ ಸಿಂಕ್ ತರ ಇದೆ ಅಲ್ರಿ. ಗುಟ್ಕ ಹಾಕೋತೀರ? ಹಾಕೋತಾ ಇದೆ ಡಾಕ್ಟ್ರೆ, ಬಿಟ್ಬಿಟ್ಟೆ. ಎಷ್ಟ್ ದಿನ ಆಯ್ತು? ನೆನ್ನೆಯಿಂದ. ಸಿಗರೇಟ್ ಸೇತೀರ? ಸೇರ್ತಾ ಇದ್ದೆ ಡಾಕ್ಟ್ರೆ, ಬಿಟ್ಬಿಟ್ಟೆ. ಎಷ್ಟು ವರ್ಷ ಆಯ್ತು? ಅರ್ಧ ಗಂಟೆ ಆಯ್ತು. ಯಾವ ಟೂತ್ ಪೇಸ್ಟ್ ಯೂಸ್ ಮಾಡ್ತೀರಾ? ಗೊಬ್ಬರ. ಬ್ರಷ್? ಗೊಬ್ಬರ. ಸೋಪು? ಗೊಬ್ಬರ. ಓ, ಗೊಬ್ಬರ ಇಂಟರ್ನ್ಯಾಷನಲ್ ಕಂಪನಿ ಇರ್ಬೇಕಲ್ಲ? ಅವ್ನು ನನ್ನ ರೂಮ್ಮೇಂಟು ಡಾಕ್ಟ್ರೆ. ಆ ಮಾಡಿ. ನಾನು ಪಾಸ್ ಆದಾಗ ನಮ್ಮ ಅಮ್ಮ ಕೊಡಿಸಿದ್ಲಿದ್ದು. ಆದ್ರೆ ಹೆಂಗ್ ಯೂಸ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ತಗೊಳ್ಳಿ, ಈ ಮೌತ್ ವಾಶ್ನ ಬಾಯಲ್ಲ ಹಾಕೋಣ. ಮುಕ್ಕುಳಿಸಿ ಹಿಂದೆ ಮುಂದೆ ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಉಗಿರಿ. ಅಯ್ಯೋ, ನಮ್ಮಮ್ಮ ಬೌಲೆ ಕೊಡಿಸ್ಲಿಲ್ಲ. ಆರ್ಡರ್ ಮಾಡಿದೀವಿ, ಮಂಗಳವಾರ ಬರುತ್ತಂತೆ. ಅಲ್ಲಿವರೆಗೂ ಅಲ್ಲೇ ತಡೆದಿಟ್ಕೊಳ್ಳಿ. ಅಲ್ಲಿ ಹೋಗ್ತಾ ಇದೆ ಕಣಯ್ಯ. ಕೂಲ್ 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 ಕೂಲ್. ನರ್ಸಮ್ಮ, ಆ ಮ್ಯಾನುವಲ್ ಕೊಡಮ್ಮ. ಇಲ್ಲಿ ಆ ಮಾಡಿ. ಡಾಕ್ಟ್ರೆ ನೋವು ಡಾಕ್ಟ್ರೆ. ಯಾವಲ್ಲಿ ನೋಯ್ತಿದೆ? ಈಗ ಹೇಳಿ. ಕಾರ್ನರ್ ಅಲ್ಲೂ ಡಾಕ್ಟ್ರೆ. ಕಿತ್ತು ಸಾಕಿ. ಅದೇನಂದ್ರೆ, ಈ ಹಲ್ಲಿ ಕೀಳೋ ಸಬ್ಜೆಕ್ಟ್ ನಲ್ಲಿ ನಾನು ಜಸ್ಟ್ ಪಾಸ್ ಆಗಿದ್ದೀನಿ. ಸೀಕ್ರೆಟ್ ತಗೊಂಡಿದ್ದೀನಿ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಈ ಕಾರ್ನರ್ ಹಲ್ಲು ಯಾವ್ದು ಅಂತಾನೆ ನಂಗೆ ಗೊತ್ತಿಲ್ಲ. ಏನ್ ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀಯೋ. ಸೂಪರ್ ಸೂಪರ್. ಥ್ಯಾಂಕ್ ಯು ಕಣ. ಅಮ್ಮ ಅಮ್ಮ, ರಮೇಶ ಊಟಕ್ಕೆ ಬಂದಿದ್ದಾರೆ, ಊಟ ಕೊಡು. ತಡಿಯೋ ಬಂದೆ. ಚೆನ್ನಾಗಿದ್ಯಾ ರಮೇಶ? ಚೆನ್ನಾಗಿದ್ದೀನಮ್ಮ. ಹಾ, ಕೆಲವ್ರು ಇದ್ದಾರೆ ರಮೇಶ, ಹೇಳಲ್ಲ ಕೇಳಲ್ಲ ಊಟಕ್ಕೆ ಬಂದ್ಬಿಡ್ತಾರೆ. ಇಂಥವ್ರನ್ನ ನೋಡಿದ್ರೆ ಥೂ ಅಂತ ಉಗಿಬೇಕನ್ಸುತ್ತೆ ನನಗೆ. ನಿನಗೆ ಅಂತ ಅನ್ಕೋಬೇಡ ರಮೇಶ, ನಾನು ಜನರಲ್ ಆಗಿ ಹೇಳಿದ್ದು. ಅಲ್ಲ ರಮೇಶ, ಹೇಳ್ಬಿಟ್ಟು ಬಂದ್ರೆ ನಾವೇನ್ ಬೇಡ ಅಂತೀವ, ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಇರ್ತೀವಿ. ತಿಂದು ಸಾಯ್ಲಿ ಅಂತ. ಇನ್ನು ಬಡಿಸ್ತೇನೋ? ಹಾಕಿರೋದು ತಿನ್ನಕ್ ಬಿಟ್ರೆ ಸಾಕಮ್ಮ. ಬಂದೆ. ಲೇ
ನನ್ನ ಅಮ್ಮ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡು, ಬೇಜಾರ್ ಮಾಡ್ಕೋಬೇಡ. ಲೇ ಚಪ್ಲಿನ ಟವಲಿಗೆ ಸುತ್ತೊಡಿಲಿ, ನನ್ಗೇನ್ ಬೇಜಾರಾಗಲ್ಲ, ಆದ್ರೆ ಹಂಗೇನೋ ಹೊಡಿಯೋದು. ಸುರೇಶ ಊಟ ಮಾಡು. ನೀನು ಬೇಡ, ನಿಮ್ಮ ಮನೇಲಿ ಊಟ ಬೇಡ, ನಿಮ್ಮಮ್ಮ ಒನಕೆ ತರ್ತಾ ಇದ್ರು. ಅದು ನಾನು ಊಟ ಮಾಡುವಾಗ ಪಕ್ಕದಲ್ಲಿ ಇಟ್ಕೊಳಕ್ಕೆ. ಏನು ಪಕ್ಕದಲ್ಲಿ ಇಟ್ಕೊಳಕ? ಯಾಕೆ ಬೈಲಿ ಹೇಳ್ತೀನಿ. ಏನು ರಮೇಶ ಹೆದರ್ಕೊಂಡೇನು? ಅಮ್ಮ ಹೆದರ್ಕೋಬೇಡ, ತಿನ್ನು. ಅದು ನಮ್ಮ ಮನೆ ಸಂಪ್ರದಾಯ. ನನ್ನ ಅಪ್ಪ ಇಟ್ಕೋತಾ ಇದ್ರು, ಅದಕ್ಕೆ ನಾನು ಇಟ್ಕೋತಾ ಇದ್ದೀನಿ. ದೊಡ್ಡವ್ರು ಮಾಡಿದ್ದನ್ನ ಕೇಳಕ್ಕಾಗಲ್ಲ. ಹಂಗಂದ್ರೆ ನಿಮ್ಮ ಅಪ್ಪನ ಕರಿ. ಅವ್ರು ಸತ್ತೋದ್ರು ಕಣೋ. ಜೋರ ಕರಿಯ ಬರ್ತಾರೆ. ಅಪ್ಪ ಅಪ್ಪ ಯಾರು ನನ್ ಕರ್ತಿರೋದು? ಯಾರು ಕರ್ತಿರೋದು? ಲಕ್ಷ್ಮೀ ರೀ ಏನು ಅಂದ್ರೆ ಗಂಡನೇ ದೇವ್ರು, ಗಂಡನೇ ದೇವ್ರು, ಗಂಡನೇ ದೇವ್ರು. ಏನು ಲಕ್ಷ್ಮಿ, ನಾನು ಹೋದ್ಮೇಲೆ ಹಿಂಗಾಗ್ಬಿಟ್ಟಿದ್ಯಲ್ಲೇ. ಏನ್ರಿ ನೀವು ಕರ್ಕೋಗ್ಬಿಟ್ಟಿದ್ದೀರಾ? ಇಲ್ಲ, ಸೀದೋಗ್ಬಿಟ್ಟಿದ್ದಾರೆ. ಸುಮ್ನಿರೋ, ಹಂಗೆಲ್ಲ ಚೇಡಿಸ್ಬಾರ್ದಪ್ಪನ. ಏನಂತ ಹೇಳಿ ಕಣೆ ಲಕ್ಷ್ಮಿ, ಡ್ಯೂಟಿ ಅವರ್ಸ್ ಮುಗಿದ್ಮೇಲೆ ಕರೆಂಟ್ ಶಾಕ್ ಕೊಡ್ತಾರೆ, ಅದಕ್ಕೆ ಸೀದೋಗ್ಬಿಟ್ಟಿದ್ದೀನಿ ಕಣೆ. ಡ್ಯೂಟಿ ಏನ್ ಕೆಲಸ ಮಾಡ್ತೀರಾ? ಅಲ್ಲೂ 9 to 5 ಕೆಲಸ ಇದೆ. ಯಮರಾಜನ್ ಎಮ್ಮೆನ ಉಜ್ಜಿ 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 ಸ್ನಾನ ಮಾಡಿಸಿ ಆಮೇಲೆ ತಿನ್ನುತ್ತಲ್ಲ ಬೂಸ ಹಿಂಡಿ, ಅದನ್ನ ಫಸ್ಟ್ ನಾನ್ ತಿನ್ಬೇಕು. ಹ್ಞೂ, ನನ್ಗೇನಾಗಿಲ್ಲ ಅಂತ ಕನ್ಫರ್ಮ್ ಆದ್ರೆ ಅದಕ್ಕೆ ತಿನ್ನಿಸ್ತಾರೆ. ಅಂಕಲ್, ನರಕಕ್ಕೂ ಸ್ವರ್ಗಕ್ಕೂ ಏನ್ ಡಿಫ್ರೆನ್ಸ್? ಸ್ವರ್ಗದಲ್ಲಿ ನಾಗಕನಿಕೆ ಟೈಟಲ್ ಸಾಂಗ್ ಹಾಕಿ ರೀ, ಇದು ನಾಗಕನಿಗೆ ಟೈಟಲ್ ಸಾಂಗ್ ಅಲ್ಲ. ಯಾವ್ದೊಂದು ಇರ್ಲಿ ಕಣೆ ಅಂತ ಈ ರಂಬೆ ಊರೋಶಿ ಕೈಯಲ್ಲಿ ಸ್ನೇಕ್ ಡ್ಯಾನ್ಸ್ ಮಾಡಿಸ್ತಾರೆ. ಆದ್ರೆ ನಮ್ಮ ನರ್ಕದಲ್ಲಿ ನಮ್ಮ ಮೈ ಮೇಲೆ ಸ್ನೇಕ್ ಬಿಟ್ಟು ಅಂತ ಶೇಕ್ ಡ್ಯಾನ್ಸ್ ಮಾಡಿಸ್ತಾರೆ. ನಾನು ಯಾಕೆ ಕರ್ತಿದ್ದು ಹೇಳೆ? ಅಂಕಲ್, ನೀವು ಊಟ ಮಾಡುವಾಗ ಪಕ್ಕದಲ್ಲಿ ಬಂಕೆ ಹಿಡ್ಕೋತಿದ್ರಂತಲ್ಲ, ಅದ್ಯಾಕೆ? ಯಾವ ನಾಯಿ ನನ್ನ ಮಗ ಹೇಳಿದ್ದು? ನಿಮ್ಮ ಮಗನೇ. ಹೌದೇನೋ? ಬಾರೋ ಇಲ್ಲಿ. ನಾನು ಊಟ ಮಾಡುವಾಗ ಒಣಕೆ ಇಟ್ಕೊಂತಿದ್, ನಾನು ಒಂದ್ ಮಾರದ ಕೋಲ್ ಇಟ್ಕೊಂತಿದ್ದೆ. ಏನು ಮಾರದ ಕೋಲ? ಹೋಗ್ಲಿ, ಅದಾದ್ರೆ ಯಾಕೆ ಹಿಡ್ಕೋತಾ ಇದ್ರಿ? ಅದು ನಮ್ಮ ಅಪ್ಪ ಇಟ್ಕೊತಿದ್ರು, ಅದಕ್ಕೆ ನಾನು ಇಟ್ಕೊತಿದ್ದೀನಿ. ನೀವು ನಿಮ್ಮ ಅಪ್ಪನ್ ಕೇಳಿಲ್ವಾ ಯಾಕೆ ಹಿಡ್ಕೋತಾ ಇದ್ದೆ ಅಂತ? ಜೈ ದೊಡ್ಡವರು ಹಂಗೆಲ್ಲ ಕೇಳಂಗಿಲ್ಲ, ಅದು ಸಂಪ್ರದಾಯ. ಹಂಗಂದ್ರೆ ನಿಮ್ಮ ಅಪ್ಪನ ಕರೀರಿ. ಹ, ಅಪ್ಪಾಜಿ ಬಾಜಿ ಜಿ. ಯಾಕೆ ನನ್ನ ಕರ್ತಿದ್ದು? ಫಟಾಫಟ್ ಅಂತ ಮ್ಯಾಟೇಳಿ. ತಾತ, ನೀವು ಊಟ ಮಾಡುವಾಗ ಪಕ್ಕದಲ್ಲಿ ಮಾರದ ಕೋಲ್ ಹಿಡ್ಕೋತಾ ಇದ್ರಂತಲ್ಲ, ಅದ್ಯಾಕೆ? ನಾನು ಊಟ ಮಾಡುವಾಗ ಮಾರದ ಕೋಲ್ ಎಲ್ಲ ಹಿಡ್ಕೋತಾ ಇದ್ದೆ, ಮೊಣಕೈ ಇದ್ದ ಕೋಲ್ ಹಿಡ್ಕೋತಿದ್ದೆ. ತಾತ, ಹೋಗ್ಲಿ, ಮೊಣಕೈ ಉದ್ದ ಕೋಲಾದ್ರೆ ಯಾಕೆ ಹಿಡ್ಕೋತಾ ಇದ್ರಿ? ನಮ್ಮ ತಂದೆ ಹಿಡ್ಕೋತಿದ್ರು, ಅದಕ್ಕೆ ನಾನು ಹಿಡ್ಕೋತಾ ಇದ್ದೆ. ನೀವು ನಿಮ್ ತಂದೆನ್ ಕೇಳಿಲ್ವಾ ಯಾಕೆ ಹಿಡ್ಕೋತಾ ಇದ್ದೆ ಅಂತ? ಲೇ, ದೊಡ್ಡವ್ರು ಮಾಡಿದ್ರೆ ಸಂಪ್ರದಾಯ ಅಂತ ಒಂದ್ ಅರ್ಥ ಇರುತ್ತೆ, ಹಂಗಂತ ಅದನ್ನೆಲ್ಲ ಕೇಳಕ್ ಹೋಗ್ಬಾರ್ದ್ರು. ಹಂಗಂದ್ರೆ ನಿಮ್ ತಂದೆನೆ ಕರೀರಿ. ಸರಿ, ಪಿತಾಜಿ. ಇವ್ರು ಸ್ವರ್ಗದಿಂದ ಬಂದಿದ್ದಾರೆ ಅನ್ಸುತ್ತೆ. ಮೊಮ್ಮಗನೇ ತಾತ